ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ. ಸರ್ವೇಶ ಹರಿ ವಿಶ್ವವೆಲ್ಲವೂ ಪುಸಿ ಎಂಬ ದುರ್ವಾದಿಗಳ ಮತವ ನೆರೆ ಖಂಡಿಸೆ. ಸರ್ವೇಶ ಹರಿ ವಿಶ್ವ ಸತ್ಯವೆಂದರು ಹಿದ ಶರ್ವಾದಿ ಗೀರ್ವಾಣ ಸಂತತಿಯಲಿ. ಶ್ರೀಮದಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆಯಲು ನಿಶ್ಚಯಿಸಿ ಆ ಭಾಷ್ಯವನ್ನು ರಚಿಸಿದಾಗ ಆ ಭಾಷ್ಯದ ಲಕ್ಷಣ ಏನಿತ್ತು ಎಂಬುದನ್ನು ನಾವು ನಿನ್ನಿನ ಪ್ರವಚನದಲ್ಲಿ ಕೇಳಿ ತಿಳಿದುಕೊಂಡಿದ್ದೇವೆ. ಶ್ರೀಮದಾಚಾರ್ಯರು ಈ ಗ್ರಂಥವನ್ನು ತಾವನೇ ಲೇಖನಿ ಮತ್ತು ಕಾಗದಗಳನ್ನು ತೆಗೆದುಕೊಂಡು ಬರೆದರೆ ಅಥವಾ ಬೇರೆಯವರ ಕಡೆಯಿಂದ ಬರೆಸಿದರೆ ಎಂಬ ಪ್ರಶ್ನೆಗೆ ನಾರಾಯಣ ಪಂಡಿತಾಚಾರ್ಯರು ಉತ್ತರಿಸ್ತಾರೆ. ಭಾಷ್ಯದ ಮೊದಲನೇ ಅಕ್ಷರದಿಂದ ಕೊನೆಯ ಅಕ್ಷರದವರೆಗೆ ಶ್ರೀಮದಾಚಾರ್ಯರು ಹೇಳುತ್ತಿದ್ದಂತೆ ಅದನ್ನು ಲಿಪಿಬದ್ಧ ಮಾಡಿದವರು ಸತ್ಯತೀರ್ಥರು. ಅವರ ಪುಣ್ಯ ಎಷ್ಟಿದೆ ಎಂದರೆ ಆಚಾರ್ಯರ ಭಾಷ್ಯದಲ್ಲಿ ಒಂದು ಅಕ್ಷರವನ್ನು ಶ್ರದ್ಧೆಯಿಂದ ಬರೆದರೆ ಆ ವ್ಯಕ್ತಿಗೆ ಗಂಗಾ ನದಿಯ ಮಂಗಲ ತರಂಗಗಳ ಅಪ್ಪಳಿಸುವಿಕೆಯನ್ನು ಅನುಭವಿಸುವ ಆ ನದಿಯ ದಡದಲ್ಲಿ ಅತಿ ಶ್ರೇಷ್ಠವಾದ ಸುಂದರವಾದ ಶ್ರೀ ವಿಷ್ಣು ದೇವಾಲಯವನ್ನು ಕಟ್ಟಿಸಿದರೆ ಎಷ್ಟು ಪುಣ್ಯ ಬರುತ್ತದೆಯೋ ಅಷ್ಟು ಪುಣ್ಯ ಬರುತ್ತದೆ. ಹೀಗಿರುವಾಗ ಭಾಷ್ಯದ ಆರಂಭ ಅಕ್ಷರದಿಂದ ಪ್ರಾರಂಭ ಮಾಡಿಕೊಂಡು ಕೊನೆಯ ಅಕ್ಷರದವರೆಗೂ ಶ್ರೀ ಸತ್ಯತೀರ್ಥರು ಅಂತಹ ಶ್ರೇಷ್ಠ ಪುಣ್ಯ ಭಾಗ್ಯಗಳು ಇವರು. ಬದರಿಯಿಂದ ಹೊರಟ ಶ್ರೀಮದಾಚಾರ್ಯರು ಸಂಚಾರ ಮಾಡುತ್ತಾ ಮಹಾರಾಷ್ಟ್ರದ ಗೋದಾವರಿ ನದಿ ತೀರಕ್ಕೆ ಬಂದರು. ಆ ಗೋದಾವರಿ ನದಿ ತೀರದಲ್ಲಿ ಒಂದು ದೊಡ್ಡ ವಿದ್ವತ್ಸಭೆ ಆಯಿತು. ಶ್ರೀಮದಾಚಾರ್ಯರ ಕೀರ್ತಿಯನ್ನು ಕೇಳಿದ ಆಗ ಉಪಲಬ್ಧವಿದ್ದ 4 ವೇದಗಳ 18 ಶಾಖೆಗಳಲ್ಲಿ ಪ್ರತ್ಯೇಕ ಶಾಖೆಯನ್ನು ಅಭ್ಯಾಸ ಮಾಡಿದ ಅನೇಕ ವಿದ್ವಾಂಸರು ಅಲ್ಲಿ ಬಂದಿದ್ದರು. ಅವರೆಲ್ಲರೂ ತಮ್ಮ ತಮ್ಮ ಶಾಖೆಯಲ್ಲಿ ಪರಿಣಿತರಾಗಿದ್ದರು. ಅವರು ಒಬ್ಬೊಬ್ಬರಾಗಿ ಶ್ರೀಮದಾಚಾರ್ಯರನ್ನು ಪರೀಕ್ಷಿಸುವುದಕ್ಕೋಸ್ಕರ ಒಂದು ತಮ್ಮ ಶಾಖೆಗಳಲ್ಲಿಯ ವಿಷಯವನ್ನು ಕೇಳಿದಾಗ ಅವರನ್ನು ಪ್ರತ್ಯೇಕವಾಗಿ ವಾದದಲ್ಲಿ ಶೋಧಿಸಿ ಯಥಾರ್ಥ ಅರ್ಥವನ್ನು ತಿಳಿಸಿ ಹೇಳಿದರು. ಅವರೆಲ್ಲರೂ ಕೂಡಿ ಏಕಕಾಲದಲ್ಲಿ ಕೇಳಿದ ಪ್ರಶ್ನೆಗಳಿಗೂ ಸಮರ್ಪಕವಾಗಿ ಉತ್ತರಿಸುತ್ತಾ ಅವರ ಪೂರ್ವ ಪಕ್ಷವನ್ನು ಖಂಡಿಸಿದರು. ಅದರ ಜೊತೆಯಲ್ಲಿ ಆಗಿನ ಕಾಲದ ಪ್ರಸಿದ್ಧರಾದ ಭಾರತ ದೇಶದ ಭಾಟ್ಟ, ಪ್ರಭಾಕರ, ವೈಶೇಷಿಕ, ನೈಯಾಯಿಕ, ಸಾಂಖ್ಯಯೋಗಿಕ ಎಂಬ ಷಡ್ದರ್ಶನಗಳನ್ನು ಹಾಗೂ ಬೌದ್ಧಾಚಾರ್ಯರೆಂಬ ನಾಸ್ತಿಕ ವಿಚಾರಗಳನ್ನು ವಿಮರ್ಶಿಸಿ ಚಾರ್ವಾಕರೆಂಬ ನಾಸ್ತಿಕ ವಿಚಾರಗಳನ್ನು ವಿಮರ್ಶಿಸಿ ಅವರ ಸಿದ್ಧಾಂತವನ್ನು ಖಂಡಿಸಿದರು ಮತ್ತು ತಮ್ಮ ಹೊಸ ಸಿದ್ಧಾಂತವನ್ನು ಮಂಡಿಸಿದರು. ಇವರ ಪಾಂಡಿತ್ಯ, ವಾದವೈಖರಿ, ತಲಸ್ಪರ್ಶಿ ಯಥಾರ್ಥ ಜ್ಞಾನ ಇವೆಲ್ಲವನ್ನು ಕಂಡು ಬಂದವರೆಲ್ಲ ಶ್ರೇಷ್ಠ ಜ್ಞಾನಿಗಳಾದ ಶ್ರೀಮದಾಚಾರ್ಯರೇ, ನೀವು ಸರ್ವಜ್ಞರು, ನಿಮ್ಮ ಸಮರು ಯಾರೂ ಇಲ್ಲ ಎಂದು ಹೊಗಳಿದರು. ಆ ವಿದ್ವಾಂಸರಲ್ಲಿ ಶೋಭನ ಭಟ್ಟರು ಎಂಬ ವಿದ್ವಾಂಸರು ಇದ್ದರು. ಅವರು ವೇದ ಸಂಬಂಧಿತ ಸಕಲ ವಿಚಾರಗಳನ್ನು ನಿರ್ಣಯಪೂರ್ವಕವಾಗಿ ಇನ್ನೊಬ್ಬರಿಗೆ ತಿಳಿಸಿ ಹೇಳಲು ಸಮರ್ಥರಾಗಿದ್ದರು. ಅಲ್ಲಿ ಎಲ್ಲ ಪಂಡಿತರು ಇವರು ನಮಗಿಂತ ಬಹಳ ಶ್ರೇಷ್ಠರು ಎಂದು ಒಪ್ಪಿಕೊಂಡಿದ್ದರು. ಅಂತಹ ಸರ್ವಮಾನ್ಯರಾದ ಶೋಭನ ಭಟ್ಟರು ಮಧ್ವಾಚಾರ್ಯರ ಪಾಂಡಿತ್ಯ ಮತ್ತು ಅವರ ಸಿದ್ಧಾಂತದಲ್ಲಿ ಪ್ರಾಮಾಣಿಕತೆಯನ್ನು ಕಂಡು ಪ್ರತ್ಯೇಕವಾಗಿ ಪುನಃ ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಆ ಶೋಭನ ಭಟ್ಟರು ಶ್ರೇಷ್ಠ ತಾರ್ಕಿಕರಾಗಿದ್ದರು. ಅಂದರೆ ಯಾವುದೇ ವಿಷಯವನ್ನು ಯುಕ್ತಿಯುಕ್ತವಾಗಿ ವಿಚಾರ ಮಾಡಿ ನಿರ್ಣಯಗಳನ್ನು ತೆಗೆದುಕೊಳ್ಳುವ ವಿದ್ವಾಂಸರಲ್ಲಿ ಶ್ರೇಷ್ಠರಾಗಿದ್ದರು. ಅವರು ತಮ್ಮ ಸಮಕಾಲದಲ್ಲಿರುವ
ಮತಗಳನ್ನೆಲ್ಲ ವಿಮರ್ಶಿಸಿ ಅವುಗಳು ಸದೋಷವಾಗಿವೆ ಎಂದು ಅವರ ಪೂರ್ವ ಯುಕ್ತಿಗಳನ್ನೆಲ್ಲ ನಿರಾಕರಣ ಮಾಡಲು ಸಮರ್ಥರಾಗಿದ್ದರು. ವೇದ, ಭಾರತ ಹಾಗೂ ಪುರಾಣಗಳಲ್ಲಿ ನಿಷ್ಣಾತರು ಆದರವುಳ್ಳವರು ಆಗಿದ್ದರು. ಅವರು ಶ್ರೀಮದಾಚಾರ್ಯ ಹತ್ತಿರ ಬಂದು ನಿಮ್ಮ ಭಾಷ್ಯದ ಪಾಠವನ್ನು ಹೇಳಿರಿ ಎಂದು ಕೇಳಿ ಮಧ್ವಾಚಾರ್ಯರ ಮುಖದಿಂದಲೇ ಬ್ರಹ್ಮಸೂತ್ರ ಭಾಷ್ಯದ ಪಾಠವನ್ನು ಕೇಳಿ ಸಂತೃಪ್ತರಾದರು. ಹೇಗೆ ಕಮಲ ಪುಷ್ಪದ ಮಕರಂದವನ್ನು ಪಾನ ಮಾಡಿದ ಹಂಸಪಕ್ಷಿ ಉಳಿದ ಪುಷ್ಪ ಮಕರಂದಗಳನ್ನು ಸರ್ವಥಾ ಬಯಸುವುದಿಲ್ಲವೋ, ಹಾಗೆ ಶ್ರೀಮದಾಚಾರ್ಯರ ಮುಖದಿಂದಲೇ ಅವರ ಭಾಷ್ಯವನ್ನು ಕೇಳಿದ ನಂತರ ಉಳಿದ ಎಲ್ಲ ಮತಗಳ ಮೇಲಿನ ಆಸಕ್ತಿಯನ್ನು ದೂರ ಮಾಡಿ ಈ ಭಾಷ್ಯದಲ್ಲಿ ಆಸಕ್ತರಾದರು. ಈ ಶೋಭನ ಭಟ್ಟರೇ ಅಲ್ಲಲ್ಲಿ ನಡೆದ ವಿದ್ವತ್ಸಭೆಗಳಲ್ಲಿ ಶ್ರೀಮದಾಚಾರ್ಯರ ಭಾಷ್ಯ ಹಾಗೂ ಸಿದ್ಧಾಂತದಲ್ಲಿ ಹೇಳಿದ ಯುಕ್ತಿಗಳನ್ನೇ ಆಧಾರವಾಗಿಟ್ಟುಕೊಂಡು ಹೇಳಿ ದುರ್ವಾದಿಗಳ ಮತವನ್ನು ಖಂಡಿಸುತ್ತಾ ಅಪರಾಜಿತರಾಗಿ ವಿಜಯಿಗಳಾಗಿ ಆಚಾರ್ಯರನ್ನು ಬಾಯಿ ತುಂಬ ಹೊಗಳುತ್ತಿದ್ದರು. ಸುಣ್ಣವನ್ನು ತಯಾರಿಸುವ ವ್ಯಕ್ತಿಗಳು ಸಮುದ್ರ ನದಿಗಳಿಂದ ಶಂಖಗಳನ್ನು ಸಂಗ್ರಹ ಮಾಡಿ ಅವುಗಳನ್ನು ಪುಡಿ ಮಾಡಿ ಕುದಿಸಿ ಸುಣ್ಣವನ್ನು ತಯಾರಿಸ್ತಾರೆ. ಆದರೆ ಬಲಮುಡಿ ಶಂಖ ಅಷ್ಟು ಸುಲಭವಾಗಿ ಪುಡಿಯಾಗುವುದಿಲ್ಲ. ಅದರ ಬೆಲೆಯನ್ನು ಗೊತ್ತಿರದ ಸುಣ್ಣಗಾರ ಅದನ್ನು ದೂರ ಎಸೆಯುತ್ತಾನೆ. ಯಾವುದರ ಆರಾಧನೆಯಿಂದ ಎಣೆಯಿಲ್ಲದ ಸಂಪತ್ತು ಪ್ರಾಪ್ತವಾಗುವುದೋ ಅಂತಹ ಬಲಮುಡಿ ಶಂಖದ ಮಹತ್ವವನ್ನು ತಿಳಿಯದ ಶಂಖಗಾರನು ಮೂರ್ಖನೇ ಸರಿ. ಅದೇ ರೀತಿ ಅನೇಕ ಶಾಸ್ತ್ರಗಳ ಸಮೂಹದಿಂದ ಪ್ರತ್ಯೇಕವಾಗಿ ಹೊರಬಂದ ಶ್ರೀಮದಾಚಾರ್ಯ ಸಿದ್ಧಾಂತವು ಈ ಬಲಿಮುಡಿ ಶಂಖದಂತೆ ಜ್ಞಾನವೆಂಬ ಸಂಪತ್ತಿಯನ್ನು ಕೊಡುವ ಅದ್ಭುತ ಶಾಸ್ತ್ರವಾಗಿದೆ. ಈ ಆಚಾರ್ಯರು ಸಿದ್ಧಾಂತದ ಮಹತಿಯನ್ನು ತಿಳಿಯದೆ ಇದನ್ನು ಸಹ ಉಳಿದ ಶಾಸ್ತ್ರಗಳಂತೆ ತಿರಸ್ಕರಿಸಿದರೆ ಬಲಮುಡಿ ಶಂಖವನ್ನು ತ್ಯಜಿಸಿದ ಮೂರ್ಖನಂತೆ ಮೂರ್ಖನೂ ನಿರ್ಭಾಗ್ಯನೂ ಆಗುತ್ತಾನೆ. ಬಲಮುಡಿ ಶಂಖದ ಮಹತ್ವವನ್ನು ಅರಿತ ವ್ಯಕ್ತಿಯು ಸುಣ್ಣಗಾರನಿಂದ ಆ ಶಂಖವನ್ನು ತೆಗೆದುಕೊಂಡು ಅದನ್ನು ಹೆಚ್ಚಿನ ಬೆಲೆಗೆ ಮಾರುತ್ತಾನೆ. ಅವನು ಸಹ ಸುಣ್ಣಗಾರನಂತೆ ಮೂರ್ಖನೇ ಸರಿ. ಅದನ್ನು ಇಟ್ಟುಕೊಂಡು ತಾನೇ ಆರಾಧನೆ ಮಾಡಿದ್ದರೆ ಮಾರಿ ಬಂದ ಹಣಕ್ಕಿಂತ ಅನೇಕ ಪಾಲು ಸಂಪತ್ತಿಯನ್ನು ಪಡಿತಾ ಇದ್ದ. ಹೌದು, ಭಾಗ್ಯಶಾಲಿಗಳಿಗೆ ಮಾತ್ರ ಇಂತಹ ಶ್ರೇಷ್ಠ ಲಾಭವು ಸಿಕ್ಕುತ್ತದೆ. ಅದಕ್ಕೆ ಪುಣ್ಯವೂ ಬೇಕಾಗ್ತದೆ. ಇಂತಹ ಮಧ್ವಶಾಸ್ತ್ರದ ಪ್ರವಚನಗಳನ್ನು ಮಾಡುತ್ತಾ ತನ್ನ ವಾಕ್ ಕೌಶಲ್ಯದಿಂದ ಈ ಶಾಸ್ತ್ರದ ಪ್ರವಚನದಿಂದ ಸಾಕಷ್ಟು ಹಣವನ್ನು ಗಳಿಸುತ್ತಾ ಇದ್ದರೆ ಅವನು ಸಹ ಬಲಮುಡಿ ಶಂಖವನ್ನು ಮಾರಿದ ವ್ಯಕ್ತಿಯಂತೆ ಮೂರ್ಖನೇ ಸರಿ. ಮಧ್ವಶಾಸ್ತ್ರವು ಲೌಕಿಕ ಸಂಪತ್ತಿಯನ್ನು ಗಳಿಸುವುದಕ್ಕೋಸ್ಕರವಲ್ಲ. ಮಧ್ವಶಾಸ್ತ್ರದ ಮುಖ್ಯ ಪ್ರಯೋಜನ ಜ್ಞಾನ, ಭಕ್ತಿ, ವೈರಾಗ್ಯಗಳ ಮುಖಾಂತರ ಭಗವದ್ ಅನುಗ್ರಹವನ್ನು ಪಡೆದು ಮುಕ್ತಿಯನ್ನು ಪಡೆಯುವುದೇ ಆಗಿದೆ. ಹೊರತು ಲೌಕಿಕ ಸಂಪತ್ತಿಯ ಗಳಿಕೆಗೋಸ್ಕರ ಅದನ್ನು ಉಪಯೋಗಿಸುವವನು ಮೂರ್ಖನೇ ಸರಿ, ಮೂರ್ಖನೇ ಆಗಿದ್ದಾನೆ. ಬಲಮುಡಿ ಶಂಖವನ್ನು ಕೊಂಡುಕೊಂಡ ಒಬ್ಬ ರಾಜನು ಅದನ್ನು ಭಕ್ತಿಯಿಂದ ಆರಾಧನೆ ಮಾಡಿ ದೇಶಾಧಿಪತ್ಯ ಮೊದಲಾದ ಅತಿಶಯ ಸಂಪತ್ತಿಯನ್ನು ಪಡೆದನು. ಹಾಗೆ ಶ್ರೀಮದಾಚಾರ್ಯರ ಗ್ರಂಥಗಳು ದೈವೀ ಸಂಪತ್ತಿಯನ್ನು ತಂದುಕೊಡುವ ಆಕರಗಳಾಗಿವೆ. ಮಧ್ವಾಚಾರ್ಯರ ಗ್ರಂಥದ ಸಂಪತ್ತು ಕಲ್ಪವೃಕ್ಷದಂತೆ ಬೇಡಿದ್ದೆಲ್ಲವನ್ನು ಕೊಡುವ ಮಂಗಳಕರ ಗ್ರಂಥಗಳಾಗಿವೆ. ಇವುಗಳನ್ನು ಭಕ್ತಿಯಿಂದ ಅಧ್ಯಯನ ಮಾಡುವವನು ರಾಜ ಮಹಾರಾಜರನ್ನು ಮೀರಿದ ಮಾನ ಮರ್ಯಾದೆ, ಉನ್ನತಿಯನ್ನು, ಆನಂದವನ್ನು ಪಡೆಯುತ್ತಾನೆ. ಈ ರೀತಿ ವಿವರಿಸುತ್ತಾ ಶೋಭನ ಭಟ್ಟರು ಶ್ರೋತೃಗಳನ್ನು ಆನಂದಪಡಿಸಿದರು. ಮಧ್ವಶಾಸ್ತ್ರದಲ್ಲಿ ಆಸಕ್ತಿಯನ್ನು ಹುಟ್ಟಿಸಿದರು. ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆದ ಶೋಭನ ಭಟ್ಟರಂತಹ ಮಹಾನುಭಾವರು ಮಾತ್ರ ಹೊಗಳಿ ನಮಸ್ಕರಿಸಿಲ್ಲ ಹೊರತು ಗರುಡ, ಶೇಷ, ಇಂದ್ರಾದಿ ಸಕಲ ದೇವತೆಗಳು ಈ ಭಾಷ್ಯವನ್ನು ಕೇಳಿ ಆನಂದಿತರಾಗಿ ಬಹು ಸನ್ಮಾನ ಮಾಡಿ ಆಚಾರ್ಯರನ್ನು ಪೂಜಿಸಿದರು. ಮಳೆ ಬಿದ್ದಾಗ ತಗ್ಗಾದ ಪ್ರದೇಶಗಳು ನೀರಿನಿಂದ ತುಂಬಿಕೊಳ್ಳುತ್ತವೆ. ಎತ್ತರವಾದ ದಿನ್ನೆಯ ಮೇಲೆ ನೀರು ನಿಲ್ಲುವುದಿಲ್ಲ. ಅದೇ ರೀತಿ ಆಚಾರ್ಯರು ಗೋದಾವರಿ ಪ್ರಾಂತದಿಂದ ಉಡುಪಿ ಕಡೆ ಹೋಗುವಾಗ ಮಾರ್ಗದಲ್ಲಿ ಬರುವ ಪ್ರತಿಯೊಂದು ಊರಿನಲ್ಲಿ
ಭಕ್ತಿ ವಿನಯಗಳಿಂದ ಬಾಗಿದ ಭಕ್ತರ ಮನಸ್ಸಿನಲ್ಲಿ ತಮ್ಮ ಉಪದೇಶಾಮೃತವನ್ನು ತುಂಬಿಸಿ ಅವರ ಸಂಸಾರ ತಾಪವನ್ನು ದೂರ ಮಾಡಿದರು. ಆದರೆ ಯಾರು ಅಹಂಕಾರದಿಂದ ಆಚಾರ್ಯರ ಎದುರಿನಲ್ಲಿ ವಿನಯದಿಂದ ಭಾಗಲಿಲ್ಲವೋ ಅವರೆಲ್ಲ ಈ ಮಧ್ವಶಾಸ್ತ್ರವೆಂಬ ಅಮೃತದಿಂದ ವಂಚಿತರಾದರು. ಆಚಾರ್ಯರು ಹೋದಲ್ಲೆಲ್ಲ ಅನೇಕ ಜನರು ಇವರ ಶ್ರೇಷ್ಠವಾದ ಆಕೃತಿ, ಇವರ ಉಪದೇಶ ಇವುಗಳಿಂದ ಆಕರ್ಷಿತರಾಗಿ ಹೆಜ್ಜೆ ಹೆಜ್ಜೆಗೂ ಬಹು ಆದರವನ್ನು ತೋರಿಸಿದರು. ಅವರ ಆದರವನ್ನು ಸ್ವೀಕರಿಸುತ್ತಾ ಶ್ರೀಮದಾಚಾರ್ಯರು ಉಡುಪಿಗೆ ಬಂದು ಅನಂತೇಶ್ವರನಿಗೆ ವಂದಿಸಿದರು. ಇಷ್ಟು ದಿನ ಶ್ರೀಮದಾಚಾರ್ಯರ ವಿರಹದಿಂದ ಪರಿತಪಿಸುತ್ತಿರುವ ಅಚ್ಯುತ ಪ್ರೇಕ್ಷರು ಶ್ರೀ ಮಧ್ವರನ್ನು ಕಂಡು ಹೋದ ಪ್ರಾಣ ತಿರುಗಿ ಬಂದಿತೋ ಎಂಬಂತೆ ಬಹಳ ಆನಂದವನ್ನು ಪಟ್ಟರು. ಆಚಾರ್ಯರು ತಾವು ಬರೆದ ಬ್ರಹ್ಮಸೂತ್ರದ ಭಾಷ್ಯದ ಒಂದು ಪ್ರತಿಯನ್ನು ಮೊದಲೇ ತಮ್ಮ ಗುರುಗಳ ಹತ್ತಿರ ಕಳುಹಿಸಿಕೊಟ್ಟಿದ್ದರು. ಅದನ್ನು ಓದಿ ಅಚ್ಯುತ ಪ್ರೇಕ್ಷರು ಹಾಗೂ ಅಲ್ಲಿಯ ಹಿರಿಯ ಯತಿಗಳು ಬಹಳ ಆನಂದವನ್ನು ಪಟ್ಟಿದ್ದರು. ಈಗ ಅದನ್ನು ಬರೆದ ಶ್ರೀಮದಾಚಾರ್ಯರನ್ನು ಕಂಡ ಮೇಲಂತೂ ಅತಿಶಯವಾಗಿ ಆನಂದವನ್ನು ಪಟ್ಟರು. ಬ್ರಹ್ಮಸೂತ್ರ ಭಾಷ್ಯದ ಪ್ರತಿಯು ಆ ಹಿರಿಯ ಯತಿಗಳ ಕೈಯಲ್ಲಿ ಸೇರಿದಾಗಿನಿಂದ ಮಳೆಗಾಲದ ಮೋಡವು ಅತಿಶಯವಾಗಿ ನೀರನ್ನು ಸುರಿದಂತೆ ಪುನಃ ತಮ್ಮ ಶಿಷ್ಯರಿಗೆ ಪಾಠ ಹೇಳಿ ಆನಂದಪಡಿಸಿದರು. ತಾವು ಒಂದು ಕ್ಷಣವೂ ಬಿಡದೆ ಅಧ್ಯಯನ ಮಾಡುತ್ತಾ ಆನಂದವನ್ನು ಪಟ್ಟರು. ಶ್ರೀಮದಾಚಾರ್ಯರು ತಮ್ಮ ಭಾಷ್ಯಕ್ಕಿಂತ ಮೊದಲು ಅನೇಕ ವರ್ಷಗಳಿಂದ ಅದ್ವೈತ ಗ್ರಂಥಗಳನ್ನೇ ಅಧ್ಯಯನ ಮಾಡಿ ಅವುಗಳನ್ನೇ ಪಾಠ ಮಾಡಿ ಅದರಲ್ಲಿಯೇ ಅವರ ಮನಸ್ಸುಗಳೆಟ್ಟು ಗಟ್ಟಿಯಾಗಿ ಲೀನವಾಗಿತ್ತು. ಶ್ರೀಮದಾಚಾರ್ಯರು ತಮ್ಮ ಭಾಷ್ಯವನ್ನು ಕಳುಹಿಸಿ ಪ್ರತಿಯೊಂದು ಸೂಕ್ತಕ್ಕೂ ಯುಕ್ತವಾದ ಪ್ರಮಾಣಗಳನ್ನು ಕೊಟ್ಟು ಅದ್ವೈತ ಶಾಸ್ತ್ರವನ್ನು ಖಂಡಿಸಿ ತಮ್ಮ ಮತವನ್ನು ಬಿಂಬಿಸಿದ್ದರೂ ಸಹ ಅಚ್ಯುತ ಪ್ರೇಕ್ಷಾಚಾರ್ಯರ ಮನಸ್ಸಿಂದ ಅದ್ವೈತ ಶಾಸ್ತ್ರದ ವಾಸನೆಯು ಇನ್ನೂ ಪೂರ್ಣವಾಗಿ ಹೋಗಿರಲಿಲ್ಲ. ತಮ್ಮ ಗುರುಗಳ ಈ ರೋಗವನ್ನು ಕಂಡು ಹಿಡಿದ ಆಚಾರ್ಯರು ಹಂಸಪಕ್ಷಿ ಜೋರಾಗಿ ಧ್ವನಿ ಮಾಡುತ್ತಾ ಸಮರ್ಥವಾದ ರೆಕ್ಕೆಗಳಿಂದ ಅವುಗಳ ಮೇಲೆ ಅಪ್ಪಳಿಸುತ್ತಾ ಕಾಗೆಗಳನ್ನು ಮಾನಸ ಸರೋವರದಿಂದ ದೂರ ಓಡಿಸುವಂತೆ ಪರಮಹಂಸರಾದ ಶ್ರೀಮದಾಚಾರ್ಯರು ಸಮರ್ಥವಾದ ಸಿದ್ಧಾಂತ ಯುಕ್ತಿಗಳಿಂದ ಖಂಡಿಸುತ್ತಾ ಪುನಃ ಉಚ್ಚ ಸ್ವರದಲ್ಲಿ ಅವರ ಮನಸ್ಸಿನಲ್ಲಿ ಆಳವಾಗಿ ಅಡಗಿದ್ದ ಬುದ್ಧಿದೋಷವನ್ನು ದೂರ ಮಾಡಿದರು. ಆಚಾರ್ಯರ ಉಪದೇಶದಿಂದಾಗಿ ಅಚ್ಯುತ ಪ್ರೇಕ್ಷರ ಮನಸ್ಸು ದುಶ್ಶಾಸ್ತ್ರಗಳೆಂಬ ಕಲಂಕಗಳನ್ನು ದೂರ ಮಾಡಿ ಕಲಂಕರಹಿತ ಚಂದ್ರಮಂಡಲದಂತೆ ಅರಳಿದ ತಾವರೆಯಂತೆ ಶರದೃತುವಿನ ಸ್ವಚ್ಛ ನೀರಿನಂತೆ ಕಲ್ಮಶರಹಿತವಾಗಿ ಆನಂದಪೂರ್ಣವಾಗಿ ಶೋಭಿಸಿತು. ಹೇಗೆ ಅಚ್ಯುತ ಪ್ರೇಕ್ಷರು ಶ್ರೀಮದಾಚಾರ್ಯರ ಗ್ರಂಥಗಳನ್ನು ಶ್ರವಣ ಮಾಡುತ್ತಾ ಹೋದರೋ ಹಾಗೆ ದೋಷಪೂರ್ಣವಾದ ಮಾಯಾಮತದಲ್ಲಿರುವ ಪೂರ್ವಾಗ್ರಹ ದೂರವಾಗಿ ಶಸ್ತ್ರಾಸ್ತ್ರದ ಆನಂದವನ್ನು ಅನುಭವಿಸಿದರು. ಅವರ ಆನಂದ ಉಪ್ಪು ಅಥವಾ ಸವಳು ನೀರನ್ನೇ ಯಾವಾಗಲೂ ಕುಡಿಯುತ್ತಾ ಅದನ್ನೇ ಸಿಹಿ ಎಂದು ಆನಂದ ಪಡುವ ವ್ಯಕ್ತಿಗೆ ಅಮೃತಪಾನ ಮಾಡಿದಾಗ ಯಾವ ಅತಿಶಯವಾದ ಆನಂದವಾಯಿತೋ ಅದೇ ಆನಂದವಾಗುತ್ತದೆಯೋ ಅದೇ ಆನಂದ ಅಚ್ಯುತ ಪ್ರೇಕ್ಷಾಚಾರ್ಯರಿಗೂ ಆಯಿತು. ನೋಡ್ರಿ, ಶ್ರೀಮದಾಚಾರ್ಯರ ಆ ಗ್ರಂಥದ ಮಹಿಮೆ ಎಷ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಹೇಳುತ್ತಾ ಉಳಿದ ವಿಷಯಗಳನ್ನು ನಾಳೆಯ ದಿವಸ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಅದ್ಯ ಕಥಾಪ್ರಸಕ್ತಿ. ಒತ್ತಿವಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.